Masi, Amma, the complete opposite. Okay, guys, so this is the thali, the unlimited thali. Masi nangoskara adge ಮಾಡ್ತಿದ್ದಾರೆ ಪ್ಯಾಕ್ ಮಾಡಿ ತಗೊಂಡು ಹೋಗಕ್ಕೆ ಅಂತ. I'm more happy because you're with me today. Wow! So ಒಂದಿನ ಒಬ್ರೊಬ್ರದು ಬಾಟಲ್ ಫಿಲ್ಲಿಂಗ್ ಕೆಲಸ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ. ಸೊ ಇವತ್ತಿನ ಪ್ಲಾನ್ ಏನಂದ್ರೆ ಮಾಸಿದು ಫಸ್ಟ್ ಮಗಳು ಅಂದರೆ ಮಾನ್ಸಿದು ಬರ್ಡೇ ಇದೆ. ಸೊ ನನಗೆ ಕಸಿನ್ ಆಗೋದವ್ರ ಬರ್ಡೇ ಇದೆ. ಸೊ ಅವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಸೊ ಫಸ್ಟ್ ಅವ್ರಿಗೆ ಹೋಗಿ ವಿಸಿಟ್ ಮಾಡ್ತೀವಿ. ಅದಾದಮೇಲೆ 2-3 ಅದರ್ ಫಂಕ್ಷನ್ಸ್ ಹೋಗ್ತಾನೆ ಗೊತ್ತಾಗುತ್ತೆ. ಎನಿವೇಸ್ ದಿಸ್ ಇಸ್ ಮೈ ಔಟ್ಫಿಟ್. ನಾನಿದು ಆ್ಯಕ್ಚುಲಿ ಶೀನ್ US ಇಂದ ಆರ್ಡರ್ ಮಾಡಿಸಿದೆ. ಅಂದರೆ ನನ್ನ ಫ್ರೆಂಡ್ಸ್ ಅನ್ಸುತ್ತಾ ಬರ್ತಾಯಿದ್ದು. ಸೊ ಅವಳಿಗೆ ಹೇಳಿಬಿಟ್ಟು ಇದನ್ನು ಆರ್ಡರ್ ಮಾಡಿಸಿ ತರಿಸಿದ್ದು. ಮಾಸಿ, मानसी दीदी नु बर्थडे छे ने आज. Yes. How birthday, Mansi. Ayanti is flying kiss mokel to Mansi didi ne. Are you happy? Yes, naturally I'm happy. I'm more happy because you're with me today. Oh. And Guys, just for few days, few hours. few hours ne, few days. ಮತ್ತೆ ಇನ್ನೊಂದು ಏನು ಗೊತ್ತಾ, ಯಾರಾದ್ರೂ ನೀವು ತರು ಮಾಸಿ ನೋಡ್ಬಿಟ್ಟು ಅಜ್ಜಿ ಅಂತ ಹೇಳಕ್ಕಾಗತ್ತೆ. ಶಿ ಹ್ಯಾಸ್ 2 grand kids. 2 grand kids. So Masi, you're very young and hot. So sweet. Thank you, beta. I passed the same genetics to me. Yes. Be alone, be single, be free. Be a free bird. ಗೈಸ್ ಏನ್ ಗೊತ್ತಾ, ಮಾಸಿ ಅಮ್ಮ ಕಂಪ್ಲೀಟ್ ಆಪೋಸಿಟ್. ನಮ್ಮಮ್ಮ ಮದ್ವೆ ಆಗು, ಅದು ಮಾಡು, ಇದು ಮಾಡು ಅಂತಾರೆ. ಮಾಸಿ ಇಸ್ ಲೈಕ್ ಯು ಶುಡ್ ಬಿ ಇಂಡಿಪೆಂಡೆಂಟ್ ಫಸ್ಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಫಸ್ಟ್ ನಿನ್ನ ನೋಡ್ಕೋ, ಆಮೇಲೆ ಬೇರೆದೆಲ್ಲ ಅಂತ. ಫುಲ್ ದಟ್ಸ್ ವೈ ಐ ರಿಯಲಿ ಲವ್ ಹರ್ ಅ ಲಾಟ್. It's our life. Yeah. We get birth only once. Why don't we live in our own conditions? God bless you. ಮಾಸಿ ನೋಡಿ ಅವ್ರ ಮಗಳನ್ನ ನೋಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಹ್ಯಾಪಿ ಬರ್ತ್ಡೇ. ಗೈಸ್ ಏನ್ ಗೊತ್ತಾ, ಮಾನ್ಸಿ ಅಕ್ಕ ಸೇಮ್ ತರು ಮಾಸಿ ತರಾನೆ. ನೆನ್ನೆ ಬೆಳಗ್ಗೆ ನಂಗೆ ತರು ಮಾಸಿ, ನೆನ್ನೆ ಸಂಜೆ ನಂಗೆ ತರು ಮಾಸಿ ಬೈದ್ರು. ಶೀಸ್ ಲೈಕ್, ಬೈದಿಲ್ಲ ಅಂದ್ರೆ ಶೀಸ್ ಲೈಕ್ ನಾನು ರೆಡಿ ಆಗ್ಬೇಕಿತ್ತಲ್ಲ, ಹಿಂಗೆ ತಗೊಳ್ತಾ ಇದೀಯ ಅಂತ. ಇವಾಗ ಮಾನ್ಸಿ ಅಕ್ಕನು ಸೇಮ್ ಥಿಂಗ್ ಹೇಳ್ತಿದ್ದಾರೆ. ಮಾನ್ಸಿ ಈಸ್ ಲೈಕ್ ನಾನು ರೆಡಿ ಆಗೋಗ್ಬಿಡು, ಯಾಕೆ ಹಂಗೆ ತಗೊಳ್ಳೋದೆ. ಬಟ್ ಎನಿವೇಸ್ ಮಾನ್ಸಿ ಅಕ್ಕನು ಬೆಂಗಳೂರಲ್ಲಿ 2 years ಬೇವರಸ ತಾನೆ. 4 years 4 ವರ್ಷ ಇದ್ರು. ಸೊ ಅವರು ಸ್ವಲ್ಪ ಕನ್ನಡ ಕಲ್ತ್ಕೊಂಡಿದ್ದಾರೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬೆಂಗಳೂರು ಇಷ್ಟನಾ? ಬೆಂಗಳೂರು ಇಷ್ಟನಾ? ತುಂಬಾ ಇಷ್ಟ. ಎನಿವೇಸ್ ಸೊ ಇವತ್ತು ಬರ್ಡೇ ಇದೆ, ಮಾನ್ಸಿದ್ ಬರ್ಡೇ. ಸೊ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಮಾಡಿ. ಸೋ ಕ್ಯೂಟ್. ಗೈಸ್, ಸೊ ಇದು ಬೆಂಗಳೂರಲ್ಲಿ MG ರೋಡ್ ಇರೋ ತರ ಇದು. ದಿಸ್ ಇಸ್ ಲೈಕ್ ದಿ ಏರಿಯಾ. ಇಲ್ಲೆಲ್ಲ ಬ್ರ್ಯಾಂಡ್ಸ್, ಯು ಕ್ಯಾನ್ ಸಿ ಆಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆರ್ ಹಿಯರ್. ಆ ರೋಡ್ ನು ನಾಮ್ ಸುಶೆ ಸಿಂಧು ಭವನ್ ರೋಡ್ ಅಂತ ಈ ರೋಡ್ ಹೆಸರು. ಗೈಸ್, ಸೊ ಈ ರೋಡ್ ಅಲ್ಲಿ ನವರಾತ್ರಿ ಟೈಮ್ ದ ಡೆಕೋರೇಷನ್ ಇಸ್ ಕ್ರೇಜಿ ಅಂತೆ. ಫುಲ್ ಲೈಟ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ ಮೇಲೆ. ಅಂಡ್ ದೆನ್ ದೇರ್ ಇಸ್ ಅಂಬ್ರೆಲಾ ಅಂಡ್ ಎವ್ರಿಥಿಂಗ್. ಸಪೋಸ್ ಟು ಬಿ ರಿಯಲಿ ಗುಡ್. ಸೊ ಮಾಸಿ ನಂಗೆ ಅದೇ ಹೇಳ್ತಿದ್ರು, ಇವಾಗ ಯಾಕೆ ಬಂದೆ, ನವರಾತ್ರಿಗೆ ಬರ್ಬೇಕಾಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಛೇ, ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್. ಸೊ ಬೇಸಿಕ್ಲಿ ಇವತ್ತು ಒಂದು ಸಂಜೆ ಫಂಕ್ಷನ್ ಇದೆ. ಆಲ್ ಓವರ್ ಇಂಡಿಯಾ ಬೇರೆ ಊರಿಂದ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಒಂದ್ ಕಡೆ ಮೀಟ್ ಮಾಡಿಸಿ ಲಂಚ್ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಫಂಕ್ಷನ್ ಸಂಜೆಗಿದೆ. ಸೊ ಆ ಜಾಗ ಹೆಸರು ಆಕ್ಚುಲಿ ಕ್ಯಾ ಜಾಗ? ಟೈಮ್ ಸ್ಕ್ವೇರ್, ಸಿಂಧು ಭವನ್ ರೋಡ್. ಓಕೆ, ನಾನು ಅನ್ಕೊಂಡೆ ಅಲ್ಲಿ, ಬಟ್ ಆಕ್ಚುಲಿ ವಿರ್ ಗೋಯಿಂಗ್ ಸಮ್ವೇರ್ ಹಿಯರ್. ಹ್ಯಾಪಿ ಆನ್ ವಿತ್ ಗುಜರಾತಿ ಥಾಳ್. ಓಕೆ, ಸೊ ಇಲ್ಲಿ ಹೋಗ್ತಿರೋದು ನಾವು ಲಂಚ್ಗೋಸ್ಕರ. ಫೈನಲಿ ನಾನು ಅಹಮದಾಬಾದಲ್ಲಿ ಫುಲ್ ಅಥೆಂಟಿಕ್ ಗುಜರಾತಿ ಫುಡ್ನ ಇವತ್ತು ತಿಂತೀನಿ. ಫುಲ್ ವ್ಲಾಗ್ ಮಾಡ್ತೀನಿ. ನೀವು ಗುಜರಾತಿ ಡಿಶಸ್ ಏನಿದೆ ಅಂತ ಗೊತ್ತಿಲ್ಲ ಅಂದ್ರೆ ನೋಡ್ಬೋದು. ಎಲ್ಲರೂ ಯೂಶಲಿ ಥೇಪ್ಲಾ ಢೋಕ್ಲಾ ಅಂತಾನೆ ಹೇಳ್ತಾರೆ, ಬಟ್ ವಿರ್ ಗೋಣ ಫೈಂಡ್ ಔಟ್ about all the other dishes. Okay guys, so ಇದು authentic Gujarati Kutch food ante. This is the interior. ನೋಡಿ, ಕರೆಕ್ಟ್. ಸೊ ಏನಂದ್ರೆ ನೆನ್ನೆಯಿಂದ ಎಲ್ಲಿ ಹೋಗ್ತಿದ್ದೀವಿ, ಎಲ್ಲರೂ ಎಲ್ಲ ಕಡೆ ಹೋಗ್ಬಿಟ್ಟು ಹೋಗಿ ಶೀಸ್ ಅ ಕಾಂಟೆಂಟ್ ಕ್ರಿಯೇಟರ್, ಶೀಸ್ ಅನ್ ಇನ್ಫ್ಲುಯೆನ್ಸರ್ ಅಂತ ಹೇಳ್ತಿದ್ದಾರೆ. ಸೊ ನಾವು ವಿಲ್ ಜಸ್ಟ್ ಸಿ. This is the location.
ಇಲ್ಲೆಲ್ಲರೂ ಬಂದಿದ್ದಾರೆ. ಸೊ ಇವರೆಲ್ಲರೂ ಸಂಜೆ ಕೂಡ ಫಂಕ್ಷನ್ಗೆ ಬರ್ತಾರೆ. ನೀವು ನೋಡ್ಬೋದು ಇಲ್ಲಿ ಡಿಶ್ ಎಲ್ಲ ಹೇಗಿದೆ. ದಿಸ್ ಲುಕ್ ಸೋ ಪ್ರಿಟಿ. ಸೊ ಇಷ್ಟು ಫುಲ್ ಸೈಡ್ ಡಿಶಸ್ ಇರುತ್ತೆ. ಸಬ್ಜಿ, ದಾಲ್, ಮತ್ತಿನ್ನ ಏನೇನೋ ಬರುತ್ತೆ, ನನಗೂ ಗೊತ್ತಿಲ್ಲ, ಬಂದ್ಮೇಲೆ ನೋಡ್ಬೋದು. And then you can see how the arrangement is. It looks damn nice. ಗೈಸ್, ನೀವೆಲ್ಲ ಏನು ನೋಡ್ತಿದ್ದೀರಾ ಅಲ್ಲ, ಇಲ್ಲಿಷ್ಟು ಜನ ಏನು ಕೂತಿದ್ದಾರೆ, ದಟ್ ಫುಲ್ ಲೈನ್ ಇಸ್ ಕಂಪ್ಲೀಟ್ಲಿ ಲೈಕ್ ಗುಜರಾತಿ ಸಮಾಜ್ ಕಮ್ಯುನಿಟಿ ಅವ್ರು ಏನಿದ್ದಾರೆ ಅದು. ಸಂಜೆನ 160 ಜನ ಬರ್ತಾರಂತೆ. ಸೊ ಇವರೆಲ್ಲ ದೇ ಹ್ಯಾವ್ ಲೈಕ್ ಮಂತ್ಲಿ ಮೀಟ್ ಆ ಥರ ಮೀಟ್ ಮಾಡಿ ದೇ ಹ್ಯಾವ್ ಲೈಕ್ ಫಂಕ್ಷನ್ಸ್, ಆರ್ಗನೈಸೇಷನ್, ಏನಾದರೂ ಕಷ್ಟ ಆದರೆ ತೊಂದರೆ ಆದರೆ ದೇ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಈ ಥರ ಎಲ್ಲ ತುಂಬ ಮಾಡ್ತಾರೆ ಇಲ್ಲಿ. ಇಟ್ಸ್ ಕ್ರೇಜಿ. ಐ ವಾಸ್ ಲೈಕ್ ಓಕೆ, ಫುಡ್ ಲವರ್ಸ್ ಗೈಸ್ ಇವರಿಬ್ರು. Hi. Hello. What is your favorite item in this? Vegetable, I like bhindi. Okay, so that one. Okay guys, so this is the thali, the unlimited thali. Crazy, okay. So idu dal, what is this masi? Dahi chaat. Okay, so idu dahi chaat, idu lime water, idu buttermilk, and then same pickle cha? Keda. Little keda. Okay, keda. Idu mango. Gold curry. Chundo. Idu kuda mango inda madodu. Lasan chutney. Cabbage. Green chutney. Sweet chutney. Marchu chena. Okay, so idu chili inda madodu. Mustard chili. Okay, yeah. And this is not even spicy. Best thing is idu. This is so cute. Dabeli ನೀವು ಬೆಂಗಳೂರಲ್ಲಿ ಇದ್ರೆ ನೋಡಿರ್ತೀರಾ. ದಾಬೇಲಿ ವಡಾ ಪಾವ್ ಜೊತೆ ಎಲ್ಲ ಸಿಗುತ್ತೆ. This is damn cute. ಇದು ಢೋಕ್ಲಾ, ಐ ಥಿಂಕ್ ಎಲ್ರಿಗೂ ಗೊತ್ತು. ಆ್ಯಂಡ್ ಇದು ಲೇಡೀಸ್ ಫಿಂಗರ್ ಪಲ್ಯ, ಆಲೂಗಡ್ಡೆ ಪಲ್ಯ. ದಿಸ್ ಇಸ್ ಲೈಕ್ ಟಿಪಿಕಲ್ ಗುಜರಾತಿ ಟೇಸ್ಟಿಂಗ್ ಫುಡ್. ಇದು ಪನ್ನೀರ್ ಮಾಸಿ ಸೋಸ್ ಮಗ್ ಗ್ರೀನ್ ಸ್ಪ್ರೌಟ್ಸ್. ಓಕೆ, ಸೊ ಗ್ರೀನ್ ಸ್ಪ್ರೌಟ್ಸ್. ಇದು ಹಲ್ವಾ. ಆಸೇನು ಸರ್? ದಾಲ್ ಪಾಲಕ್. ಓಕೆ, ಸೊ ಇದು ದಾಲ್ ಪಾಲಕ್. ಆಸೇನು ಹಲ್ವಾ ಸರ್? ಓಕೆ, ಇದು ಏನು ಹಲ್ವಾ ಗೊತ್ತಿಲ್ಲ, ಮಾಸಿ ಟೇಸ್ಟ್ ಮಾಡಿ ಹೇಳ್ತಾರೆ. ಅಸೇನು ಹಲ್ವಾಸ್? ಓಕೆ, ಅದು ಹೇಳ್ತಾರೆ. ಸೂಜಿ ಹಲ್ವಾ. ದಿಸ್ ಇಸ್ ಕಢಿ. ಅಗೇನ್ ಕಿಚಡಿ ಜೊತೆ ತಿನ್ನೋದು. ಓ, ಐ ಥಾಟ್ ದಿಸ್ ವಾಸ್ ಕಢಿ. ಓಕೆ, ದಾಲ್ ಅಂಡ್ ಕಢಿ ಬರುತ್ತೆ. ದಿಸ್ ಇಸ್ ಬಾಸುಂದಿ ಸ್ವೀಟ್. And this is called as bhakri. Asenati banave wheat flour inda matte idu chapati tuppa. So this is the dish. Cutlet. Okay, so ನೀವು ನೋಡ್ದಂಗೆ ಇದು ಅನ್ಲಿಮಿಟೆಡ್ ಥಾಲಿ. ದಿಸ್ ಇಸ್ ದ ಫಸ್ಟ್ ಸರ್ವಿಂಗ್. ಇದಾದ್ಮೇಲೆ ಮತ್ತೆ ರೈಸ್, ದಾಲ್ ಎಲ್ಲ ಬರುತ್ತೆ. ಅದು ಸೊ ಹೆಂಗ್ ತಿನ್ಬೇಕು ಅಂತ ತೋರಿಸ್ತಿದ್ದಾರೆ. ವಾವ್, ಚೆನ್ನಾಗಿದೆ. ಓಕೆ ಗೈಸ್, ನಾನು ಕಷ್ಟಪಟ್ಟು ಎಷ್ಟು ತಿಂದಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇದೆಲ್ಲ ಸ್ವಲ್ಪ ತಿನ್ನಕ್ಕಾಗಿಲ್ಲ, ಬಟ್ ಲೈಕ್ ಆದ್ರೆ ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಯಮ್ಮಿ ಆಗಿದೆ. ಸೊ ಬೆಂಗಳೂರಲ್ಲಿ ನಾನು ರಾಜಧಾನಿಗೆ ಹೋಗಿದ್ದೀನಿ, ಅಲ್ಲೂ ಇದೇ ತರ ಊಟ ಸಿಗುತ್ತೆ. ಇಲ್ಲಿ 400 rupees ಅನ್ಲಿಮಿಟೆಡ್ ಪರ್ ಡಿಶ್ ಇದೆ. ಐ ಥಿಂಕ್ ಇನ್ ರಾಜಧಾನಿ 550 ಪರ್ ಡಿಶ್ ಇದೆ ಅಂತ ಅನ್ಸುತ್ತೆ. ರಿಯಲಿ ನೈಸ್, ತುಂಬ ಚೆನ್ನಾಗಿದೆ. ಗೈಸ್, ಇವಾಗ ಸಂಜೆ ಇನ್ನೊಂದು ಫಂಕ್ಷನ್ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇದು ಕೂಡ ನಾನು ಶೀನಲ್ಲಿ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ದೀಸ್ ಇಯರಿಂಗ್ಸ್ ನಾನು H&M ಅಲ್ಲಿ ತೊಗೊಂಡೆ, ಮತ್ತು ಇದು ಮೋಸ್ಟ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಐ ಲವ್ ಮೈ ಔಟ್ಫಿಟ್. ಆ್ಯಂಡ್ ಇದ್ರ ಜೊತೆ ನಾನು ಈ ಬ್ಯಾಗ್ನ ಹಾಕೊಳ್ತೀನಿ. ಸೊ ಇದ್ರ ಜೊತೆ ಇದ್ರ ಜೊತೆ ನಾನು ಈ ಬ್ಯಾಗ್ನ ಹಾಕೊಳ್ತೀನಿ. ಆ್ಯಂಡ್ ಮಾಸಿ ಲುಕ್ಸ್ ಸೋ ಪ್ರಿಟಿ. ಆ್ಯಂಡ್ ಇದು ಮಾಸಿ ಬೆಸ್ಟ್ ಫ್ರೆಂಡ್ ಸ್ವಾತಿ ಆಂಟಿ. ಹಾಯ್. ಮಾಸಿ ಅವಾರ್ಡ್ ಫಂಕ್ಷನ್ ಬಗ್ಗೆ ಮಾತಾಡ್ತೀನಿ. ನಾನು ಅಲ್ಲಿ ಆ್ಯಕ್ಚುಲಿ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಇಟ್ ಇಸ್ ಸೋ ಕೂಲ್, ಶಿ ಇಸ್ ಸೋ ಕೂಲ್. ಏನಂದರೆ, ಸೊ ಗುಜರಾತಿ ಸಮಾಜದಲ್ಲಿ ಆಲ್ ಓವರ್ ಇಂಡಿಯಾ ಅಲ್ಲಿ ಮಹಿಳಾ ಸಂಘದ ಫಾರ್ಮರ್ ಪ್ರೆಸಿಡೆಂಟ್ ಆಗಿದ್ರು ಮಾಸಿ. ದಟ್ಸ್ ವೈ ಶಿ ಗಾಟ್ ದಿ ಅವಾರ್ಡ್. ಐ ವಾಸ್ ಲೈಕ್, ಓ ಮೈ ಗಾಡ್, ಶಿ ಇಸ್ ಸೋ ಕೂಲ್. ಲೈಕ್ ಇಟ್ ವಾಸ್ ಸೋ ಗುಡ್, ಇಟ್ ವಾಸ್ ಸೋ ನೈಸ್, ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹರ್. ખૂબ સુંદર રીતે પોતાની કામગીરી ફરજ બજાવી છે. છેલ્લા 4 વર્ષથી મહાજન સંસ્થામાં પેન્શન હોય કે
ಗೈಸ್ ಇವಾಗ ಮಾಸಿ ಮನೆದು ಒಂದು ಕ್ವಿಕ್ ಹೋಮ್ ಟೂರ್ ಮಾಡೋಣ ಆಯ್ತಾ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್, ಬ್ಯೂಟಿಫುಲ್. ಇದು ಹಾಲ್, ಇದು ನನ್ನ ಕಸಿನ್, ನಾನು ಬಾಯ್ ಮಾಸಿ ಮಗ. ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲಿ ಟಿ ವಿ ಇದೆ. ಆ್ಯಂಡ್ ನೀವು ಯಾವುದೇ ಗುಜರಾತಿ ಮನೆಗೆ ಹೋದರೆ ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ಇದು ಶ್ರೀನಾಥ್ಜಿದು ಫೋಟೋ. ಸೊ ಇದು ನಮ್ಮ ದೇವರು. ದಿಸ್ ಇಸ್ ಆರ್ ವರ್ಜನ್ ಆಫ್ ಕೃಷ್ಣ ಭಗವಾನ್, ಓಕೆನಾ. ಆ್ಯಂಡ್ ದೆನ್ ಇಲ್ಲಿ ಒಂದಿದೆ. ದಿಸ್ ಪಾರ್ಟ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಸಮ್ಮರ್ ವೆಕೇಷನ್ಸಲ್ಲಿ ಬರ್ತಾ ಇದ್ವಲ್ಲ, ಆವಾಗ ಇದೇ ಥರ ಸೇಮ್ ಟೇಬಲ್ ಫುಲ್ ಇಡ್ತಾ ಇದ್ರು ಸ್ನ್ಯಾಕ್ಸ್. ದಿಸ್ ಇಸ್ ಲೈಕ್ ಫುಲ್ ನಾಸ್ಟಾಲ್ಜಿಯಾ. ಓಕೆ, ಯು ಕ್ಯಾನ್ ನೆವರ್ ಗೋ ಹಂಗ್ರಿ. ಇಲ್ಲಿ ಬಂದರೆ ಕಾನ್ಸ್ಟೆಂಟ್ಲಿ ದೇರ್ ಇಸ್ ಆಲ್ವೇಸ್ ಫುಡ್, ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಟು ಡ್ರಿಂಕ್. ಆ್ಯಂಡ್ ಇದು ಪ್ರಾಪರ್ ಗುಜರಾತಿ ಸ್ನ್ಯಾಕ್ಸ್, ಲೈಕ್ ದಿಸ್ ಇಸ್ ಅಮೇಝಿಂಗ್. ಆ್ಯಂಡ್ ನೆಕ್ಸ್ಟ್ ಈಗ ವಿ ವಿಲ್ ಗೋ ಟು ದ ಕಿಚನ್. ಮಾಸಿ ನನಗೋಸ್ಕರ ಅಡುಗೆ ಮಾಡ್ತಿದ್ದಾರೆ, ಪ್ಯಾಕ್ ಮಾಡಿ ತೊಗೊಂಡು ಹೋಗೋಕ್ಕೆ ಅಂತ. ಮಾಸಿ ಸುಬಹ ನಾವೋ ಹಾಂಡ್ವೋ ಗೈಸ್, ದಿಸ್ ಇಸ್ ಸೋ ಯಮ್ಮಿ ಗೊತ್ತಾ. ಸೆನಾತಿ ಬನಾನು rice flour, chana dal, and full loaded vegetables. It's crazy. Nodi, oh my god, I love Gujarati food. Okay, so illi this fridge also full nostalgia memories. Okay, so now vacation time alli barta irbekadre I think we were 5 or 6 cousins ne Masi. Yes. We were 5 or 6 cousins. So one dina ಒಬ್ರೊಬ್ರದ್ದು ಬಾಟಲ್ ಫಿಲ್ಲಿಂಗ್ ಕೆಲಸ, ಸಮ್ಮರ್ನು. ಸೊ ಅದನ್ನು ಬಾಟಲ್ ಮುಗಿಸಿದ್ರೆ that person ಪೂರ್ತಿ ದಿನ ಬಾಟಲ್ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅದನ್ನು ತೊಗೊಂಡು ತುಂಬಿಸ್ಬೇಕು. ಲೈಕ್ that was fun too. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಮುಂಚೆ ಫಸ್ಟ್ ಕಾಟ್ ಇರಲಿಲ್ಲ. ಸೊ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ರೌಂಡಾಗಿ ಊಟ ಮಾಡ್ತಾಯಿದ್ವಿ. ಲೈಕ್ ಲೈಕ್ ಹೌ ಪ್ರಾಪರ್ ಗುಜರಾತಿ ಫುಡ್ ಇಸ್ ಅಲ್ವಾ. ಸೊ ಮಧ್ಯದಲ್ಲಿ ಫುಲ್ ದಾಲ್, ರೈಸ್, ಆ್ಯಂಡ್ ಎವ್ರಿ ಡೇ ಆಮ್ರಸ್ ಆ್ಯಂಡ್ ಬಟರ್ ಮಿಲ್ಕ್ ವಿತೌಟ್ ಮಿಸ್, ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಮಜ್ಜಿಗೆ ವಿತೌಟ್ ಮಿಸ್, ಮತ್ತು ಒಂದು 3-4 ರೀತಿ ಪಲ್ಯ, ಆ್ಯಂಡ್ ದೆನ್ ಫುಲ್ ಪಿಕಲ್, ಚಪಾತಿ, ಪೂರಿ. ಓ ಮೈ ಗಾಡ್, ಸೋ ಮಚ್, ಮೈ ಮೌತ್ ಇಸ್ ವಾಟರಿಂಗ್ ಫುಲ್. ಸೊ ಇಲ್ಲಿ ಮಧ್ಯ ಪೂರ್ತಿ ಇಟ್ಬಿಟ್ಟು ಹಿಂಗೆ ಸರ್ಕಲಲ್ಲಿ ನಾವು ಕುತ್ಕೊಂಡು ತಿಂತಾಯಿದ್ವಿ. ಅದಾದಮೇಲೆ ಈ ರೂಮಲ್ಲಿ ನಾನಿ ಇರ್ತಾಯಿದ್ರು. ನಾನಿ ಇಸ್ ಮೈ ಮಾಮ್ಸ್ ಮಾಮ್. ಅಂದರೆ ನನ್ನ ಅಜ್ಜಿಗೆ 5 ಮಕ್ಕಳು. ಅಂದರೆ ತರುಮಾಸಿ ಸೆಕೆಂಡ್ ಒನ್, ಮೈ ಮಾಮ್ ಇಸ್ ದ ಥರ್ಡ್ ಒನ್. ಓಕೆ, ನಾವು ವಿ ಗೋ ಕ್ವಿಕ್ಲಿ, ವಿ ವಿಲ್ ಗೋ ಅಪ್. ಹಾಂ, ತರುಮಾಸಿ ಇಸ್ ಲೈಕ್ ಮನೆ ಕ್ಲೀನ್ ಮಾಡೋದ್ಮೇಲೆ ತೊಗೋಬೇಕಿತ್ತು. ಆಮ್ ಲೈಕ್ ನೋ ಮಾಸಿ, ಇಟ್ಸ್ ವೆರಿ ಕೂಲ್ ಫಾರ್ ಮೈ ಬ್ಲಾಗ್, ವಿಲ್ ಕೀಪ್ ಇಟ್ ರಾ ಅಂತ ಹೇಳಿದೆ. ಓಕೆ, ಸೊ ಇದು ಆ್ಯಕ್ಚುಲಿ ಮಾಸಿ ರೂಮ್. ಮಾಸಿ ಇಲ್ಲಿ ಮಲಗ್ತಾರೆ ಈಗಲೂ ಕೂಡ. ಲೈಕ್ ಬಟ್ ವೆನ್ ಶೀಸ್ ಇನ್ ಕ್ಯಾನಡಾ ಅವ್ರು ಇಲ್ಲಿರಲ್ಲ, ಇಲ್ಲಾಂದರೆ ಇಲ್ಲಿದ್ದಾಗ ದ್ಯಾಟ್ ಇಸ್ ಹರ್ ರೂಮ್ ಅಂತ. ಸೊ ಇದು ನಮ್ಮ ಕಿಡ್ಸ್ ರೂಮ್ ಆಗಿತ್ತು. ಐ ಆಮ್ ಸೋ ಸಾರಿ ಗೈಸ್, ಇಟ್ಸ್ ರಿಯಲಿ ಡರ್ಟಿ. ಯಾಕೆ ಅಂದರೆ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಸೊ ಲಾಸ್ಟ್ ಡೇ ರೈಟ್, ಅದಕ್ಕೆ ಡೋಂಟ್ ಮೈಂಡ್. ಬಟ್ ಅದರ್ವೈಸ್ ಮಾಸಿಸ್ ಹೌಸ್ ಇಸ್ ಲೈಕ್ ರಿಯಲಿ ಕ್ಲೀನ್. ಹೆಂಗೆ ಅಂದರೆ ಫ್ಲೋರ್ ತೋರಿಸ್ತೀನಿ ಆಯಿತಾ, ಫುಲ್ ಶೈನ್ ಹೊಡಿಯುತ್ತೆ. ಇದು 10-15 ವರ್ಷದಿಂದ ಫ್ಲೋರ್ ಹಿಂಗಿದೆ ಅಂತ ಹೇಳೋಕ್ಕಾಗುತ್ತೆ. ದಟ್ ಗ್ಲಿಟರ್ ಆಲ್ಸೋ ಹಿಯರ್ ಇಸ್ ಇಂಟ್ಯಾಕ್ಟ್. ಲೈಕ್ ದ್ಯಾಟ್ ಇಸ್ ಹೌ ಕ್ಲೀನ್ ಇಟ್ ಇಸ್. ಓಕೆ, ಸೊ ಇಲ್ಲಿಂದು ಸ್ಟೋರಿ ಹೇಳ್ತೀನಿ. ಏನಂದರೆ ಇಲ್ಲಿ ಮೇಲೆ 3 ಜನ ಮಲಗ್ತಾಯಿದ್ರು. ಐ ಥಿಂಕ್ ಇದರ್ ನಾನು, ಆಕಾಶ್, ಪಿಂಕಿ, ಅವ್ರ ಮೀ, ಸ್ವೀಟಿ, ಪಿಂಕಿ, ಆಕಾಶ್ ಅವ್ರ ಅದೇ ಥರ ಹಂಗೆ ಮಲಗ್ತಾಯಿದ್ವಿ. ಓಕೆನಾ. ಸೊ ನಾವಿದ್ದು 1 2 3 4 5 ನಾವಿದ್ದು 6 ಮಕ್ಕಳು ಕಸಿನ್ಸ್. ಓಕೆ, ಸೊ ಇಲ್ಲಿ 3 ಜನ ಮಲಗ್ತಾಯಿದ್ರು. ಆ್ಯಂಡ್ ದೆನ್ ಇಲ್ಲಿ ಬೆಡ್ ಹಾಕಿ ಮಾನ್ಸಿದಿ ಮಲಗ್ತಾಯಿದ್ರು. ಸೊ ಮಾನ್ಸಿದಿ ಇಸ್ ದಿ ಓಲ್ಡೆಸ್ಟ್. ಅವ್ರದ್ದು ಬರ್ಡೇ ಇತ್ತು ಅಂತ ವೀಡಿಯೋ ಹಾಕಿದೆಲ್ಲ, ಅವ್ರು ಮಲಗ್ತಾಯಿದ್ರು. ಆ್ಯಂಡ್ ಇಲ್ಲಿ ಪ್ರಾಬಬ್ಲಿ ಆಕಾಶ್ ಅವ್ರ ಸಂಬಡಿ. ಆ್ಯಂಡ್ ಇಲ್ಲಿ ಒಂದು ಕಾರ್ನರ್ ಇದೆ. ಸೊ ಇಲ್ಲಿ ನಾನು ಮಲಗ್ತಿದ್ದೆ. ಆ್ಯಂಡ್ ನಾವು ಫುಲ್ ಜಗಳ ಆಡ್ಕೊಂಡು ಮಾತಾಡಿಕೊಂಡು ವಿ ಯೂಸ್ ಟು ಸ್ಲೀಪ್. ಓ ಮೈ ಗಾಡ್, ಇಟ್ಸ್ ಸೋ ಕ್ರೇಜಿ. ದು ವಿಯರ್ಡ್ ಪಾರ್ಟ್ ಇಸ್ ನಾವು ಚಿಕ್ಕವರಿದ್ದಾಗ ಎಲ್ಲರೂ ಅಷ್ಟು ಕ್ಲೋಸ್ ಆಗಿದ್ವಿ, ಎಷ್ಟು ಟೈಮ್ ಜೊತೆ ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಆ್ಯಸ್ ವಿ ಗ್ರೋ ಓಲ್ಡರ್, ವಿ ಆಲ್ ಹ್ಯಾವ್ ಅವರ್ ಓನ್ ಥಿಂಗ್ ಟು ಡು. ವಿ ಆರ್ ಆಲ್ ಬಿಸಿ ವಿತ್ ಅವರ್ ಓನ್ ವರ್ಕ್. ಫೀಲ್ಸ್ ಎ ಲಿಟಲ್ ವಿಯರ್ಡ್ ಬಟ್ ಆಲ್ಸೋ ನಾಸ್ಟಾಲ್ಜಿಕ್. ಇಲ್ಲಿ ಬಂದ್ಬಿಟ್ಟು ನಂಗೆ ತುಂಬಾ ಖುಷಿ ಆಗ್ತದೆ. ಈ 3 ದಿನ ನಾನು ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.